ತಗೊಂಡು ಬಂದಿದ್ದಾರೆ. ಈಗ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ 33% ಅಂತೇಳಿ ಬೂತಿಗೆ ಮೊಸರನ್ನ ತಿರ್ಚಿಬಿಟ್ಟು ಕತೆ ನಡೆಸ್ತಾ ಇದ್ದಾರೆ. ಯಾಕೆಂದ್ರೆ ಮಹಿಳೆಯರ ಅಭ್ಯರ್ಥಿಗಳದ್ದು ಮಹಿಳೆಯರದೆಲ್ಲ ಓಟ್ ಬೇಕಲ್ಲ, ಅದಕ್ಕೋಸ್ಕರ ನಾವು 33% ಮಾಡ್ತೀವಿ 33% ಮಾಡ್ತೀವಿ ಅಂತ ಬೂತಿಗೆ ಮೊಸರನ್ನ ಒರೆಸ್ತಾ ಇದ್ದಾರೆ. ಯಾಕೆ ಮಾಡಿಬಿಡ್ಬೇಕು, ಮಹಿಳೆಯರಿಗೋಸ್ಕರ ಅಷ್ಟು ಮಾಡ್ತಾ ಇದ್ರೆ ಇನ್ಯಾಕೆ. ಈಗ ಅವರು ಏನು ಮಾಡ್ತಾ ಇರೋದು, ಕಾಂಗ್ರೆಸ್ನವ್ರು ವಿರೋಧ ಇದ್ದಾರೆ, ಮಹಿಳೆಯರಿಗೆ 33%ಗೆ ಕಾಂಗ್ರೆಸ್ನವ್ರು ವಿರೋಧ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರು ಗೊತ್ತಾ ವಿರೋಧ ಇದ್ದಾರೆ ಅಂತ. ಇದೊಂದು ವೋಟ್ ಬ್ಯಾಂಕ್ಗೋಸ್ಕರ ಮಹಿಳೆಯರೆಲ್ಲ ನಮ್ಗೆ ವೋಟ್ ಹಾಕಲಿ, ಮುಂದಿನ ದಿನಗಳಲ್ಲಿ ಅವರು ಗೆಲ್ಲುವುದು ತುಂಬ ಕಷ್ಟ ಆಗಿದೆ. ಅದಕ್ಕೋಸ್ಕರ ಈಗ ಮಹಿಳೆಯರ ವೋಟು 50% ಇದೆ. ಆಲ್ ಇಂಡಿಯಾದಲ್ಲಾಗಿರ್ಬೋದು, ಪಂಚಾಯಿತಿಯಲ್ಲಾಗಿರ್ಬೋದು, ಕಾನ್ಸ್ಟಿಟ್ಯೂನ್ಸಿ ಆಗ್ಬೋದು, 50% ಜೆಂಟ್ಸ್ ಇದ್ದರೆ 50% ಮಹಿಳೆಯರಿದ್ದಾರೆ. ಅದಕ್ಕೋಸ್ಕರ ಅವರು ವೋಟ್ ತಗೊಳ್ಳೋಕ್ಕೋಸ್ಕರ ಇದೊಂದು ಅಸ್ತ್ರ ಎತ್ತಿದ್ದಾರೆ. ಎಲ್ಲ ಅಸ್ತ್ರಗಳು ಮುಗ್ದೋಗಿದೆ ಅವ್ರ ಹತ್ರ, ಅವರ ಬತ್ತಳಿಕೆಯಲ್ಲಿ ಬಾಣಗಳು ಮುಗ್ದೋಗಿದೆ. ಇವಾಗ ಮಹಿಳೆಯರ ಅಸ್ತ್ರ, ನಿಮಗೆ 33% ಕೊಡ್ತೀವಿ, ಮುಂದಿನ ದಿನಗಳಲ್ಲೂ ಅವ್ರನ್ನ ಗೆಲ್ಲಿಸ್ಬೇಕು, ಈ ಒಂದು ಉದ್ದೇಶಕ್ಕೋಸ್ಕರ ಇದೊಂದು ಬಾಣ ಎತ್ತಿದ್ದಾರೆ. ಅದಕ್ಕೋಸ್ಕರ ಈಗ ಮಾಡಿಬಿಟ್ಟು ತೋರಿಸ್ಲಿ, 33% ಕೊಡಲೇಬೇಕು ಅಂತ ನಾವು ತುಂಬ ಆಸಕ್ತಿಯಿಂದ ಇದ್ದೀವಿ. ನಾವು 33% ಇರಬೇಕು, 33 ಎಲ್ಲ ಕ್ಷೇತ್ರಗಳಲ್ಲೂ ನಾವು ಕಾಣಿಸ್ಕೊಳ್ಬೇಕು, ಎಲ್ಲ ಕ್ಷೇತ್ರಗಳಲ್ಲೂ ನಾವು ಗೆಲ್ಲಬೇಕು, ಎಲ್ಲ ಮಹಿಳೆಯರು MLAಗಳಾಗಬೇಕು, MP ಗಳಾಗಬೇಕು ಅಂತ ಎಷ್ಟೋ ಆಸೆ ಇರುತ್ತೆ. ಈಗ ಜೆಂಟ್ಸ್ ಮೇಲೆ ಗೆದ್ದು ತೋರಿಸೋದು ತುಂಬ ಕಷ್ಟ ಆಗುತ್ತೆ. ಮಹಿಳೆಯರಿಗೆ ಮೀಸಲಾತಿ ಇದ್ದರೆ ನಮಗೆ ಸ್ವಲ್ಪ ಸಹಾಯ ಮಾಡ್ದಂಗಾಗುತ್ತೆ. ಹಾಗೂ ಹಿಂದುಳಿದ ವರ್ಗದವ್ರಿಗೂ ಮೋಸ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಹಿಂದುಳಿದ ವರ್ಗದವರು ತುಂಬ ಮೋಸ ಮಾಡಿದ್ದಾರೆ. ಮಹಿಳೆಯರು ಮೀಸಲಾತಿ ಕೊಡೋದ್ರಲ್ಲಿ ಮೋಸ ಮಾಡಿ ಕಾಂಗ್ರೆಸ್ ಮೇಲೆ ಆಪಾದನೆ ಆಗ್ತಾ ಇದ್ದಾರೆ. ಪ್ರತಿಯೊಂದು ಸುಳ್ಳು ಹೇಳಿ ಅವರು ಗೆಲ್ತಾನೆ ಬಂದಿದ್ದಾರೆ. ಜನ ಸ್ವಲ್ಪ ಎಚ್ಚೆತ್ಕೊಬೇಕು. ಮಾಧ್ಯಮ ಮಿತ್ರದವರು ನಮಗೆ ಸಹಾಯ ಮಾಡಬೇಕು. ಮಹಿಳೆಯರಿಗೋಸ್ಕರ ನಮ್ಮ ಕಾಂಗ್ರೆಸ್ನವ್ರು ಯಾವುದೂ ಅಬ್ಜೆಕ್ಷನ್ ಇಲ್ಲ, ಅವ್ರು 33% ಕೊಡೋದಕ್ಕೆ ನಾವು ಕೊಟ್ಟರೆ ನಾವು ತುಂಬ ಸಂಭ್ರಮ ಆಚರಣೆ ಮಾಡ್ಕೋತೀವಿ. 33% ಈ ಮುಂದಿನ ಚುನಾವಣೆಗಳಲ್ಲೆಲ್ಲ ಅನೌನ್ಸ್ ಆಗಬೇಕು. ಕಾಂಗ್ರೆಸ್ಗೆ ಬೂತಿಗೆ ಮೊಸರನ್ನ ಒರೆಸಬಾರ್ದು, ಮಾಡೋದಿದ್ರೆ ಮಾಡಿಬಿಡಿ, ನಮಗೂ ಸಂತೋಷ ಆಗುತ್ತೆ. ದಯವಿಟ್ಟು ಇವತ್ತೇ ಆಗಲಿ, ಇವತ್ತೇ ನಾಳೆ ಆಗಲಿ, ಹೀಗೆ ಆಗಲಿ 33% ನಮಗೆ ಬೇಕೇ ಬೇಕು ಅಂತ ನಾವು ಸ್ಟ್ರೈಕ್ ಮಾಡ್ತೀವಿ. ದಯವಿಟ್ಟು ಕೇಂದ್ರ ಸರ್ಕಾರ ಬೇರೆಯವ್ರಿಗೆ ಮೂತಿಗೆ ಮೊಸರನ್ನ ಒರೆಸೋ ಕೆಲಸ ಮಾಡಬಾರ್ದು. ಕೊಡೋದಿದ್ರೆ 33% ಕೊಡಲಿ, ನಮಗೂ ಸಂತೋಷ ಆಗುತ್ತೆ. ಇಷ್ಟು ಹೇಳಿ ನಾನು 2 ಮಾತುಗಳನ್ನು. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತೊಂದು ಪ್ರೆಸ್ ಮೀಟ್ ನಾವು ಹಮ್ಮಿಕೊಂಡಿದ್ದೀವಿ. ನಾನು ವಿಶೇಷವಾಗಿ ಜಿಲ್ಲಾಧ್ಯಕ್ಷರಿಗೆ ಮತ್ತು ನಮ್ಮ ನಾರಾಯಣ ಸ್ವಾಮಿ ಸರ್ ಅವರು ಮತ್ತು ಕೇಶವ ರೆಡ್ಡಿ ಸರ್ ಅವರು ಮತ್ತು ಈಗ ತಾನೇ ನಮ್ಮ ಮಂಗಳಕ್ಕ ಅವರು ಮತ್ತು ನಮ್ಮ ನಾರಾಯಣಮ್ಮಕ್ಕ ಅವರು ಮತ್ತು ನಮ್ಮ ಅಣ್ಣಮ್ಮ ಅವರು ಮತ್ತು ಎಲ್ಲ ನಮ್ಮ ಮುಖಂಡರು, ಬ್ಲಾಕ್ ಅಧ್ಯಕ್ಷರು, ಎಲ್ಲ ನಮ್ಮ ಮಹಿಳೆಯರು, ಕಾರ್ಯಕರ್ತರು ಎಲ್ಲರೂ ಇವತ್ತು ಬಂದಿದ್ದಾರೆ. ಮೊದಲನೇದಾಗಿ ಎಲ್ರಿಗೂ ನಾನು ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ. ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ರಿ. ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ವಿಷಯ ಏನು ಅಂತ ನನಗೂ ಗೊತ್ತಿದೆ, ತಮಗೂ ಗೊತ್ತಿದೆ. ದಯವಿಟ್ಟು ಸೈಲೆಂಟ್ ಮೋಡಲ್ಲಿ ಹಾಕಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಈಗ ಎಲೆಕ್ಷನ್ ಈಗ ನಡೀತಾ ಇದೆ, ಬಹಳ ರಾಜ್ಯಗಳದ್ದು ಎಲೆಕ್ಷನ್ ಈಗ ನಡೀತಾ ಇದೆ. ಮತ್ತು ಲಾಸ್ಟ್ ಫೇಸ್ ಈಗ ಈ ವಾರ ಇದೆ. ಈಗ ಎಲೆಕ್ಷನ್ ಈಗ ನಾಳೆ ಇದೆ. ತಮಿಳ್ನಾಡು ಮತ್ತು ವೆಸ್ಟ್ ಬೆಂಗಾಲ್ ಅಂದರೆ ಸಡನ್ನಾಗೆ ನಮ್ಮ ಕೇಂದ್ರ NDA BJP ಸರ್ಕಾರ ಒಂದು ಸ್ಪೆಷಲ್ ಅಧಿವೇಶನನ ಕರೀತಾರೆ ಪಾರ್ಲಿಮೆಂಟಲ್ಲಿ. ಯಾವುದ ವಿಚಾರದಲ್ಲಿ ಅಂದರೆ ಎಲ್ರಿಗೂ ಗೊತ್ತಿದೆ, ಅದು ಮಹಿಳಾ ಮೀಸಲಾತಿ ಅದ್ರ ಬಗ್ಗೆ ಅಂತ. ಈಗ 2024 ಎಲೆಕ್ಷನ್ ಆಗಬೇಕು ಅಂದರೆ ಸೆಪ್ಟೆಂಬರ್ ಅಂದರೆ ಪ್ರೀವಿಯಸ್ ಪಾರ್ಲಿಮೆಂಟಲ್ಲಿ ಅವರು ಒಂದು ಸೆಷನ್ ಕರೆದ್ಬಿಟ್ಟು ಮಹಿಳಾ ಮೀಸಲಾತಿ, ನಾರಿ ನ್ಯಾಯ ಏನೋ ಒಂದು ಅದು ಹಿಂದಿ ಪದ, ನನಗೂ ಬರೋಲ್ಲ, ಅವೆಲ್ಲ ಸೌತ್ ಇಂಡಿಯನ್ಸು. ಸೊ ಇಲ್ಲ ಹಿನಿ ಇದು ಎನಿವೆ ಅದನ್ನು ಪಾಸ್ ಮಾಡಿದ್ರು. ಈಗ 3 ವರ್ಷ ಆಯಿತು, 30 ತಿಂಗಳಾಯಿತು, ಅದನ್ನು ನೋಟಿಫೈ ಸಹ ಮಾಡಿಲ್ಲ. ನಾಳೆ ಅದನ್ನು ಸಡನ್ನಾಗಿ ಸ್ಪೆಷಲ್ ಸೆಷನ್ ಕರೀತಾರೆ ಅಂದರೆ ಅದನ್ನು ಇಮಿಡಿಯೇಟಾಗಿ ರಾತ್ರಿ ಅದನ್ನು ನೋಟಿಫೈ ಮಾಡಿಬಿಟ್ಟು ವಿರೋಧ ಪಕ್ಷದವರು ಮತ್ತು ಎಲ್ಲರೂ ಒಂದು ಮೀಟಿಂಗು ಮಾಡಿಲ್ಲ, ಏನೂ ಮಾಡಿಲ್ಲ. ಈಗ ಅದನ್ನು ಹೊಸದಾಗಿ ಒಂದು ಅಮೆಂಡ್ಮೆಂಟ್ ಮಾಡಬೇಕು ಅಂತ ಮಾಡಿದ್ರು. ಅದು ಏನು ಉದ್ದೇಶ ಅಂದರೆ ಅವ್ರಿಗೆ ಪಾಪ ಈಗ ನೋಡಿ, ಈಗ 12 ವರ್ಷ ಆಗ್ತಾ ಬಂತು.
ಬಿ ಜೆ ಪಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಮತ್ತು ಈಗ ಎನ್ ಡಿ ಎ ಸರ್ಕಾರ ಬಂತು. ಈಗ ಜನರಿಗೋಸ್ಕರ ಸೇವೆ ಮಾಡಬೇಕು ಅಂತ ಬಂದಿಲ್ಲ ಅನಿಸುತ್ತೆ. ಈಗ ಪ್ರಚಾರ, ಎಲ್ಲ ಎಲೆಕ್ಷನ್ ನಡೆಯುತ್ತೋ ಪ್ರಚಾರ, ಎಲ್ಲ ಊರಿಗೂ ಹೋಗಿ ಎಲ್ಲ ದೇಶಕ್ಕೂ ಹೋಗಿ ಆಮೇಲೆ ಬರೀ ಸೈಟ್ ಸೀನ್ ಆಗೋದು. ಆದರೆ ಈಗ ನಮಗೆ ಜೆನ್ಯೂನ್ ಆಗಿ ನಮಗೆ ಮಹಿಳೆಯರಿಗೆ ನಾವು ಈಗ ತಾನೇ ಹೇಳಿದ್ರು ಮಾತಾಡಿದ್ರು, ನಾವು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾವು 50% ನಮಗೆ ಸಿಗಬೇಕಾಗಿರುವಂಥ ಸ್ಥಾನಮಾನ, ಗೌರವ ಮತ್ತು ಅವಕಾಶಗಳು ಸಿಗಬೇಕು ಅಂತ ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಮನಸ್ಸಲ್ಲಿ ಇಲ್ಲ ಅನಿಸುತ್ತೆ. ಮೇಲ್ನೋಟಕ್ಕೆ ಅವರು ಬಂದು ಅದನ್ನು ಅವ್ರಿಗೆ ನಂಬರ್ಸ್ ಇರಲಿಲ್ಲ, ಅವ್ರಿಗೆ ಗೊತ್ತಿತ್ತು ಅದು ಪಾಸ್ ಆಗಲ್ಲ ಅಂತ, ಆದರೂ ಸಹ ಅವರು ಮಾಡಿದ್ರು. ಏನಕ್ಕೆ ಅಂದರೆ ಅವ್ರ ಮನಸ್ಸು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಈಗ ಬಿ ಜೆ ಪಿನ ತಮಿಳ್ನಾಡಲ್ಲಿ ಅವರು ಮೂಸು ನೋಡಲ್ಲ, ವೆಸ್ಟ್ ಬೆಂಗಾಲಲ್ಲಂತೂ ಗೊತ್ತು. ಅದಕ್ಕೆ ಅವರು ಏನಾದರೂ ಒಂದು ಮಾಡಿ ಆಪೋಸಿಷನ್ಗೆ ಮತ್ತು ಕಾಂಗ್ರೆಸ್ಗೆ ಕೆಟ್ಟ ಹೆಸರು ಬರಬೇಕು, ಮಹಿಳಾ ವಿರೋಧಿ ಅಂತ ಅವ್ರು ಬರಬೇಕು ಅಂತ ಅವರು ಇದನ್ನ ಟ್ರೈ ಮಾಡಿದ್ರು. ಆದರೆ ಇತಿಹಾಸನ ಎಲ್ಲೋ ಒಂದು ಕಡೆ ಮರ್ತು ಹೋಗಿದ್ದಾರೆ ಅನಿಸುತ್ತೆ ನಮ್ಮ ಪ್ರಧಾನಮಂತ್ರಿಯವರು ಮತ್ತು ಬಿ ಜೆ ಪಿಯವರು, ಎನ್ ಡಿ ಎ ಸರ್ಕಾರದವರು. ನಮಗೆ ನಿಜವಾಗ್ಲೂ ಪಂಚಾಯತ್ ಮಟ್ಟದಲ್ಲಿ 15 ಲಕ್ಷ ಜನ ಮಹಿಳೆಯರು ಈಗ ಪ್ರತಿನಿಧಿಯಾಗಿದ್ದಾರೆ ಅಂದರೆ ಅದು ನಮ್ಮ ದಿವಂಗತ ರಾಜೀವ್ ಗಾಂಧಿ ಅವರ ಕನಸಾಗಿತ್ತು. ಅದಾದಮೇಲೆ 1998 ಈಗ ಮೊದಲನೇ ಬಾರಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಆಗ ಏನಾಯಿತು, ಅವರೇ ಅದನ್ನು ಸ್ಟಾಪ್ ಮಾಡಿದ್ರು. ಅದ್ವಾನಿ ಆಗಿರ್ಬೋದು, ಅನೇಕ ಜನ ಬಿ ಜೆ ಪಿಯ ಮುಖಂಡರು. ಆಮೇಲೆ ಮತ್ತೊಮ್ಮೆ 2010ರಲ್ಲೂ ಸಹ ನಾವು ರಾಜ್ಯಸಭೆಯಲ್ಲೂ ಸಹ ನಾವು ಪಾಸ್ ಮಾಡಿದ್ವಿ. ಆಮೇಲೆ ನಮ್ಮ ಮುಖಂಡರಾದಂಥ ಸೋನಿಯಾ ಗಾಂಧಿ ಅವರು ಸಹ ಅನೇಕ ಬಾರಿ ಪತ್ರ ಬರೆದಿದ್ರು, ದಯವಿಟ್ಟು ಇದನ್ನು ಪಾಸ್ ಮಾಡಿ, ಯಾಕಂದರೆ ಮಹಿಳೆಯರಿಗೆ ಸಿಗಬೇಕಾಗಿರುವಂಥ ಅವಕಾಶಗಳು ಸಿಗಬೇಕು ಅಂತ. ಆದರೆ ಮಾಡಿಲ್ಲ. ರಾಹುಲ್ ಗಾಂಧಿ ಅವರು ಸಹ ಬರ್ತಿದ್ರು, ದಯವಿಟ್ಟು ಇದನ್ನು ಆದಷ್ಟು ಬೇಗ ಪಾಸ್ ಮಾಡಿ, ನಾವು ಕಾಂಗ್ರೆಸ್ ಅವರಾಗಿರಲಿ, ಪ್ರತಿಯೊಬ್ಬರು ಇಂಡಿಯಾ ಒಕ್ಕೂಟದವರು ನಾವು ಅದನ್ನು ಬೆಂಬಲ ಕೊಡ್ತೀವಿ ಅಂತ. ಆದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಆಸೆ ಇರಲಿಲ್ಲ, ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ. ಈಗ ನೋಡಿ, ನಿಜವಾಗ್ಲೂ ಮಹಿಳೆಯರಿಗೋಸ್ಕರ ಅವ್ರಿಗೆ ಮಾಡಬೇಕು ಅಂದರೆ ನಾವು ಈಗ 12 ವರ್ಷದಿಂದ ಏನೇನಾಗ್ತಿದೆ ನಾವು ಸಹ ನೋಡಬೇಕಾಗುತ್ತೆ, ಅದ್ರ ಬಗ್ಗೆ ಮಾತಾಡಬೇಕಾಗುತ್ತೆ. ಉನ್ನಾವಲ್ ಏನಾಯಿತು, ಕತುವಾಲ್ ಏನಾಯಿತು, ಈಗ ಮಣಿಪುರಲ್ಲಿ ಏನಾಗ್ತಿದೆ, US ಮತ್ತು ನಮ್ಮ ದೇಶ ಆ ಒಪ್ಪಂದ ಮಾಡ್ಕೊಂಡಿದ್ದಾರಲ್ಲ ಎಪ್ಸ್ಟೀನ್ ಫೈಲ್ಸು, ಅದ್ರ ಬಗ್ಗೆ ಏನಾಗ್ತಿದೆ. ಇಡೀ ಭೂಲೋಕ ಹೋಗಿ ಸುದ್ದಿ ಪ್ರತಿಯೊಬ್ಬ ಪ್ರಧಾನಮಂತ್ರಿ ಮತ್ತು ಪ್ರೆಸಿಡೆಂಟನ್ನು ಹೋಗಿ ತಪ್ಪಿಕೊಂಡು ಏನು ಪ್ರಯೋಜನ ಆಯಿತು, ನಮಗೀಗ ಅನ್ಯಾಯ ಆಗ್ತಿದೆ. ಈಗ ನನಗೆ ನಿಜವಾಗ್ಲೂ ನಾನು ಒಬ್ಬ ಮಹಿಳೆ, ಆದರೆ ನನಗೆಲ್ಲೋ ಒಂದು ಕಡೆ ಒಬ್ಬ ಸಾಮಾನ್ಯ ಮಹಿಳೆಗೆ ಯಾವಾಗ ಅವಕಾಶಗಳು ಸಿಗುತ್ತೋ ಅಂತ ನನಗೂ ಸಹ ಗೊತ್ತಿಲ್ಲ. ಬಹುಶಃ ನಮ್ಮ ತಂದೆ ರಾಜಕಾರಣದಲ್ಲಿಲ್ಲ ಅಂದರೆ ನನಗೂ ಕಷ್ಟ ಆಗ್ತಿತ್ತು, ನಿಜ ಹೇಳಬೇಕು. ಈಗ ನಮ್ಮ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಎಷ್ಟು ಸ್ಥಾನ ಇದೆ ಅಂದರೆ ಬರೀ 10 ಜನ ಶಾಸಕಿಯರು ಇರೋದು ವಿಧಾನಸೌಧದಲ್ಲಿ. ಬಹಳ ಬೇಸರ ಆಗುತ್ತೆ ನನಗೆ. BBMP ಈಗ GBA ಆಗಿದೆ, ಅಲ್ಲಿ ಹೋದಾಗ ನಾನು ನೋಡಿದ್ರೆ 198 ಇದ್ದಾಗ 102 ನಮ್ಮ ಮಹಿಳೆಯರು ಇದ್ದು ಬಹಳ ಸಂತೋಷ ಆಗ್ತಾರೆ. ಆದರೆ ಈಗ ಯಾಕಂದರೆ ನೋಡಿ, ಯಾಕೆ ಕೊಡಬೇಕು ಅಂದರೆ ನಿಮಗೂ ಗೊತ್ತಿದೆ, ಪುರುಷ ಪ್ರಧಾನ ಸಮಾಜ. ಆದರೆ ಮಹಿಳೆಯರು ನಮಗೆ ಎಲ್ಲೋ ಒಂದು ಕಡೆ ನಮಗೆ ಏನೇನು ನಾವು ನಮ್ಮ ಅನುಭವಗಳು, ನಮ್ಮ ಸಮಸ್ಯೆಗಳು ನಮಗೆ ಅರ್ಥ ಮಾಡಿ ಅದನ್ನು ಮಾತಾಡೋರು ನಮಗೆ ಬೇಡವಾ? ಪಾರ್ಲಿಮೆಂಟಲ್ಲಿ ಮತ್ತು ಅಸೆಂಬ್ಲಿಗಳಲ್ಲಿ ZPL ಗೆದ್ದಿರ್ತಾರೆ ಮಹಿಳೆಯರು, ಅವ್ರಿಗೂ ಸಹ ಆಸೆ ಇರುತ್ತೆ ನಾನು ಶಾಸಕಿ ಆಗಬೇಕು, ನಾನು ಸಂಸದೆ ಆಗಬೇಕು ಅಂತ. ಹಾಗಾಗಿ ಈಗ ಸುಮ್ಮನೆ ಈಗ ಒಂದು ಚಾಕ್ಲೇಟು, ಒಂದು ಬಿಸ್ಕೆಟ್ ಕೊಟ್ಬಿಟ್ಟು ಆಮೇಲೆ ತಗೋ ಅಂತ ಹೇಳಿಬಿಟ್ಟು
ಇಲ್ಲ ಇಲ್ಲ ಈಗ ತಿನ್ನೋಗಿಲ್ಲ ಆಮೇಲೆ ತಿನ್ನು ಅಂತ ಈಗ ಕೊಟ್ಟಕ್ಕಾಯ್ತು. ಈಗ 543 ಇದೆ, ಅವರಲ್ಲಿ ನೀವು ಮಾಡ್ಬೋದಾಗಿತ್ತು. ಈಗಲೂ ಸಹ ನಾವು ಹೇಳ್ತಾ ಇದ್ದೀನಿ, ಇಮಿಡಿಯೇಟಾಗಿ ಪಾಸ್ ಮಾಡಿ, ಅದರಲ್ಲಿ 33% ಕೊಡಿ. ಸಡನ್ ಆಗಿ ಈಗ 850 ಅಂತ ಒಂದು ನಂಬರು ಯಾರ ಜೊತೆನೂ ಚರ್ಚೆ ಮಾಡಿಲ್ಲ. ಅದು ವಿಶೇಷವಾಗಿ ನಮಗೆ, ಅಂದರೆ ದಕ್ಷಿಣ ಭಾರತದಲ್ಲಿರುವಂಥ ಎಲ್ಲ ನಮಗೆ ಅನ್ಯಾಯ ಆಗುತ್ತೆ. ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಈಗ ನಮ್ಮ ಓಟಿನ ಬೆಲೆ ಎಷ್ಟು? UPಯಲ್ಲಾಗೋ ಒಬ್ಬ ಮಹಿಳೆಯರ ಇಲ್ಲಾಂದರೆ ಒಬ್ಬ ಓಟು ಬೆಲೆ ಎಷ್ಟು ಅಂತ ನಾವು ಲೆಕ್ಕ ಹಾಕಬೇಕು. ನಾವೀಗ ಇಷ್ಟು ವರ್ಷದಿಂದ ನಾವು ನಮ್ಮ ಪಾಪ್ಯುಲೇಷನ್ನ ನಾವು ಕಂಟ್ರೋಲ್ ಮಾಡಿದ್ದೀವಿ. IT BT ಅಂತ ನಮಗೆ ಒಂದು ಒಳ್ಳೆ ಹೆಸರು ಬಂದಿದೆ. ಆಮೇಲೆ ಪ್ರತಿಯೊಂದು ಇದರಲ್ಲೂ ಅಷ್ಟೇ, ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಕೇರ್ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಭಾರತದಲ್ಲಿರುವಂಥ ಎಲ್ಲ ರಾಜ್ಯಗಳು ನಾವು ಮುಂಚೂಣಿಯಲ್ಲಿದ್ದೀವಿ. ನಮ್ಮ ₹1 ಬೆಲೆ ಎಷ್ಟು ಅಂದರೆ, ನಾವು ₹1 ನಾವು ಇದು ಮಾಡಿದ್ರೆ ನಾವು ಎಷ್ಟು ಕೊಡ್ತಾ ಇದ್ದು ನಮಗೆ ಎಷ್ಟು ವಾಪಸ್ ಬರುತ್ತೆ ಅಂದರೆ, ಟ್ಯಾಕ್ಸಿಂದ GSTಯಿಂದ ಬರೀ ₹12 ಬರ್ತಾ ಇರೋದು ವಾಪಸ್ಸು. ಬೇರೆ ರಾಜ್ಯಗಳಿಗೂ ಅದೇ ಆಗ್ತಿದೆ. ತಮಿಳ್ನಾಡಲ್ಲಿ ಐ ಥಿಂಕ್ 23 ಪೈಸಾ ವಾಪಸ್ ಬರುತ್ತೆ ಅವ್ರು ₹1 ಕೊಟ್ಟರೆ. ಈಗ ನಾವು ಉತ್ತರ ಪ್ರದೇಶದ ನಾವು ನೋಡಿದ್ರೆ ಅವ್ರು ₹1 ಕೊಟ್ಟರೆ ಅವ್ರಿಗೆ ವಾಪಸ್ ಬರ್ತಿರೋದು ₹2.5. ಸೊ ಹಾಗಾಗಿ ನಮಗೆ ನಮ್ಮನ್ನು ಪ್ರತಿನಿಧಿಸೋರು ಸಂಸದರು, BJPಯ ಮಂತ್ರಿಗಳು, ಸಂಸದರು, ಎಲ್ಲ ಶಾಸಕರು ನಿಜವಾಗ್ಲೂ ಅವರು ನಮ್ಮ ರಾಜ್ಯಕ್ಕೆ ಅವರು ದ್ರೋಹ ಮಾಡ್ತಿದ್ದಾರೆ. ಮಹಿಳೆಯರ ಹೆಸರಲ್ಲಿ ಅವರು ಮಹಿಳಾ ಮೀಸಲಾತಿ ಅಂತ ಹೇಳಿ ಮಹಿಳೆಯರಿಗೆ ಮತ್ತೊಮ್ಮೆ ಅವರು ಟೋಪಿ ಹಾಕಕ್ಕೆ ಪ್ರಯತ್ನ ಅವರು ಪಟ್ಟಿದ್ದಾರೆ. ನಿಜವಾಗ್ಲೂ ಇವರಿಗೆಲ್ಲ ನಾಚಿಕೆ ಆಗಬೇಕು. ನಮ್ಮನ್ನ BJPಯ ಎಲ್ಲ ಸಂಸದರು ಮತ್ತು ಈ ಶಾಸಕರು ನಮಗೆ ಒಂದು ಕಡೆ ಇಲ್ಲಿ ಈ ಮರು ವಿಂಗಡಣೆ ಡಿಲಿಮಿಟೇಷನ್ನು ಸಹ ಈಗ ಮೋಸ ಆಗುತ್ತೆ. ಈಗ ಮಹಿಳೆಯರಿಗೂ ಸಹ ಈಗ ಅನೇಕ ಬಿಲ್ಗಳನ್ನ ಪಾಸ್ ಮಾಡಿದ್ರು 12 ವರ್ಷದಲ್ಲಿ. ಅವ್ರೇನಾದರೂ ಹೇಳಿದ್ರ, ಏನಾದರೂ ಕೊಟ್ರ ಇದು ಈಗ ಇಲ್ಲ ಪಾಸ್ ಮಾಡ್ತೀವಿ ಆದರೆ ಅದನ್ನ ಇಂಪ್ಲಿಮೆಂಟು 10 ವರ್ಷ ಆದಮೇಲೆ 20 ವರ್ಷ ಆದಮೇಲೆ ಅಂತ ಇಲ್ಲ. ಮಹಿಳೆಯರಿಗೆ ಮಾತ್ರ ಯಾಕೆ ಹೀಗೆ? ನಮಗೆ ಯಾಕೆ? ಅವ್ರದ್ದು ಇನ್ನೊಂದೇನು ಒಂದು ದುರುದ್ದೇಶ ಏನಿತ್ತು ಅಂದರೆ, ಈಗ ಅವ್ರಿಗೆ ನಾವು ಸೌತ್ ಇಂಡಿಯಾಲಿ ದಕ್ಷಿಣ ಭಾರತದಲ್ಲಿ ನಮಗೆ ಎಜುಕೇಟೆಡ್, ಅವ್ರು ಏನೇನೋ ಸುಳ್ಳು ಹೇಳ್ತಾರೋ ನಾವು ಅದನ್ನು ನಂಬಕ್ಕೆ ನಾವು ತಯಾರಿ ಆಗಿರಲಿಲ್ಲ. ಅವರು ಆಡಳಿತಕ್ಕೆ ಅವ್ರು ಇರೋ ರಾಜ್ಯಗಳಿಲ್ಲ. ಹಾಗಾಗಿ ನಾವು ಮುಂದೆ ನಾವು ಎಲೆಕ್ಷನ್ಗೆ ಬಂದರೆ ನಾವು ಎಷ್ಟು ಸೀಟ್ ಜಾಸ್ತಿ ಮಾಡ್ತೀವಿ ಅಂದರೆ, ನಾವು BJP ಪರ ವೋಟ್ ಹಾಕಿಲ್ಲ ಅಂದರೂ ಸಹ ಅವರು ಬಂದ್ಬಿಡ್ಬೇಕು. ಉತ್ತರ ಭಾರತದಲ್ಲಿ ಮಾತ್ರ UP ಮತ್ತು ಮಧ್ಯಪ್ರದೇಶ ಅವರು ಎಲ್ಲ ನಮಗೆ ಜಾಸ್ತಿ MPಗಳು ಬಂದರೆ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಈ ಡಿಲಿಮಿಟೇಷನ್ ಅವ್ರದ್ದು ಇದೇ ದುರುದ್ದೇಶ ಇದ್ದಿದ್ದು. ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶ ಇದ್ದಿದ್ದು ಇದೆ. ಒಂದು, ಮರು ವಿಂಗಡಣೆ ನಮ್ಮ ರಾಜ್ಯಕ್ಕೆ, ದಕ್ಷಿಣ ಭಾರತಕ್ಕೆ ಮೊದಲನೇದಾಗಿ ಅನ್ಯಾಯ ಆಗಬಾರ್ದು. ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ, ಯಾವುದೇ ಪಕ್ಷ ಆಗಿರಲಿ, ಯಾವುದೇ ರಾಜ್ಯ ಆಗಿರಲಿ, ಮತ್ತು ನಾವು ನಮ್ಮ ಪಾಪ್ಯುಲೇಷನ್ ಆಗಿರಲಿ, ನಮ್ಮ ಹೆಲ್ತ್ ಕೇರ್ ಆಗಿರಲಿ, ನಮ್ಮ ಎಜುಕೇಷನ್ ಆಗಿರಲಿ, ನಾವು ಇನ್ನೋವೇಷನ್ ಆಗಿರಲಿ, ಅದರ ಎಲ್ಲರದಲ್ಲೂ ನಾವು ಮುಂಚೂಣಿಯಲ್ಲಿದ್ದೀವಿ. ಅದಕ್ಕೆ ನಮಗೇನು ಬೆನಿಫಿಟ್ ಸಿಗಬಾರ್ದ. ಆಮೇಲೆ ಎರಡನೇದು ಮಹಿಳಾ ಮೀಸಲಾತಿ. ನಾವು ಯಾವುದ್ರಲ್ಲೂ ಕಡಿಮೆ ಇಲ್ಲ, ನಮ್ಗೆ ಅವಕಾಶಗಳು ಬೇಕಷ್ಟೇ. ನಮಗೆ ಏನು ಕೆಲಸ ಸಿಗುತ್ತೋ ನಾವು ಕರೆಕ್ಟಾಗಿ ಮಾಡ್ತೀವಿ, ನಿಯತ್ತೆಲ್ಲ ನಾವು ಮಾಡ್ತೀವಿ, ಕಷ್ಟಪಟ್ಟು ನಾವು ಸಹ ಮಾಡ್ತೀವಿ. ನಾವು ನೋಡಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ನಾವು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅಂತ ನಾವು ತೋರಿಸ್ಕೊಂಡಿದ್ದೀವಿ. ನಾವು ನೋಡಿ IAS IPS ಅಧಿಕಾರಿಗಳಲ್ಲಿ ನಾವು ಎಷ್ಟು ಜನ ಮಹಿಳೆಯರಿದ್ದೀರಿ ಅಂತ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು IT ಆಗಿರಲಿ, IT BT ಆಗಿರಲಿ, ಡಾಕ್ಟರ್ಸ್ ಆಗಿರಲಿ, ಟೀಚರ್ಸ್ ಆಗಿರಲಿ, ಯಾವುದೇ ಒಂದು ಕ್ಷೇತ್ರದಲ್ಲೂ ಸಹ ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತ ನಾವು ತೋರಿಸ್ಕೊಂಡಿದ್ದೀವಿ. ಈಗ ನೋಡಿ 10th ಎಕ್ಸಾಮು ಮತ್ತು PUC ಎಕ್ಸಾಮು ಈಗ
ರಿಸಲ್ಟ್ಸ್ ಬಂತು. ಪ್ರತಿಯೊಂದು ರಿಸಲ್ಟ್ಸಲ್ಲೂ ಸಹ ನಾವು ಟಾಪಲ್ಲಿ ನಮ್ಮ ಹೆಣ್ಮಕ್ಳು ಇರ್ತಾರೆ. ಆದರೆ ನಾವು ಬೇರೆ ದೇಶದಲ್ಲಿ ನೋಡಿ, ಬೇರೆ ದೇಶದಲ್ಲಿ ನಾವು ನೋಡಿದಾಗ ಅವರು 50% ಅಲ್ಲ, ಒಂದೊಂದು ದೇಶದಲ್ಲಿ 60% ಕೊಟ್ಟಿದ್ದಾರೆ. ನಾವೇನು 60% 50% ಕೊಡಿ ಅಂತ ನಾವು ಕೇಳ್ತಾ ಇಲ್ಲ, ಅಟ್ಲೀಸ್ಟ್ 33% ಆದರೂ ಕೊಡಿ ಅಂತ ನಾವು ನ್ಯಾಯ ಕೇಳ್ತಾ ಇರೋದಷ್ಟೇ. ನಮಗೆ ಇದು ಯಾವಾಗಲೂ ಆಗಬೇಕಾಗಿತ್ತು, ಅದಕ್ಕೆ ಇವಾಗ್ಯಾರು ಕೊಡಿ. ನಮ್ಮ ರಾಜೀವ್ ಗಾಂಧಿ ಅವ್ರ ಕನಸಾಗಿತ್ತು, ಅದಕ್ಕೆ ಅವ್ರು ಪಂಚಾಯತ್ ರಾಜಲ್ಲಿ ಇದು ಮಾಡಿದ್ರು. ಆದರೆ ಈ ರೀತಿ ಮಾಡಿ ಮತ್ತೊಮ್ಮೆ ಈಗ ಮಹಿಳೆಯರಿಗೆ ನೀವು ಅನ್ಯಾಯ ಮಾಡಿಬಿಟ್ಟು ಅದನ್ನೇ ತಿರ್ಗಾ ಇಟ್ಕೊಂಡು ನೀವು ಅಪಪ್ರಚಾರ ಮಾಡಿ ಯಾವುದೋ ಒಂದು ರಾಜಕೀಯ ಲಾಭಕ್ಕೋಸ್ಕರ ಮಾಡಿದ್ರೆ ಸರಿನಾ? ಮಹಿಳೆಯರು ನಾವು ನಿಮಗೆ ತಿರ್ಗಾ ಶಾಪ ಹಾಕಲ್ಲ. ನಮ್ಮ ಹೆಸರಲ್ಲಿ ಈ ರೀತಿ ಇಡೀ ದೇಶಕ್ಕೆ ಮತ್ತು ಇಡೀ ದಕ್ಷಿಣ ಭಾರತಕ್ಕೆ, ನೀವು ಕರ್ನಾಟಕಕ್ಕೆ ನೀವು ಅನ್ಯಾಯ